ನಮ್ ಸುತ್ತಮುತ್ತ ನಾರ್ಸಿಸಿಸ್ಟಿಕ್ ಪರ್ಸನಾಲಿಟಿ ಒಬ್ರಿದ್ದಾರೆ ಅನ್ನೋದನ್ನ ಹೇಗೆ ಐಡೆಂಟಿಫೈ ಮಾಡೋದು ಅಂತ ದಿಸ್ ಇಸ್ ಅ ವೆರಿ ಗುಡ್ ಕ್ವೆಶನ್. ಹಿಂಗೆ ಅವ್ರು ನಾರ್ಸಿಸಿಸ್ಟ್ ಅಲ್ವಾ ಅಂತ ತಿಳ್ಕೊಳ್ಳೋದು. ಈಗ ನಾರ್ಸಿಸಿಸ್ಟ್ ಗುಣಗಳು ಮನುಷ್ಯನಲ್ಲಿ ಇರುತ್ತೆ, ನನ್ನಲ್ಲೂ ಇರುತ್ತೆ, ನಿಮ್ಮಲ್ಲೂ ಇರುತ್ತೆ. ಕೆಲವು ಸಲ ಒಬ್ರನ್ನ ನೋಡಿದ್ರೆ ಜೆಲಸಿ ಬರುತ್ತೆ, ಒಬ್ರನ್ನ ನೋಡಿದ್ರೆ ಲೈಕ್ ನಮ್ಗೆ ಕೋಪ ಬರುತ್ತೆ. ಅದೆಲ್ಲ ಯಾವಾಗೋ ಒಂದು ಇಮೋಷನ್ನ ನಾವು ಫೀಲ್ ಮಾಡೋದು ಮತ್ತೆ ಆ ಟೈಮಲ್ಲಿ ಇರೋದು ಅದೆಲ್ಲ ನಾರ್ಮಲ್. ಆದ್ರೆ ನಾವು ಇದನ್ನ ನಮ್ ಲೈಫ್ ಲಾಂಗ್ ಇದೇ ಒಂದು ಪ್ಯಾಟರ್ನ್ ಆ ವ್ಯಕ್ತಿ ಅದೊಂದು ಪರ್ಸನಾಲಿಟಿ ಆಗಿದೆ ಅಂದ್ರೆ ದಟ್ ವಿಲ್ ಬಿ ಅ ಪ್ರಾಬ್ಲಮ್. ಈಗ ನೀವು ಒಬ್ಬ ವ್ಯಕ್ತಿಯನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ಬೇಕು, ಆ ವ್ಯಕ್ತಿಯನ್ನ ನೀವು ಮದುವೆ ಆಗ್ಬೇಕು ಅಂತ ಇದ್ದೀರಾ ಅಂದ್ರೆ ನಾನು ಬೇಗನೆ ಮಾಡ್ಕೊಂಡ್ಬಿಡಿ, ಹಂಗೆ ಮಾಡ್ಕೊಂಡ್ಬಿಡಿ, ಎಂಗೇಜ್ ಮಾಡ್ಕೊಂಡು ಹಂಗೆ ಮದುವೆ ಮಾಡ್ಕೊಳ್ಳಿ ಅಂತ ಹೇಳಲ್ಲ. ಒಬ್ಸರ್ವ್ ಮಾಡಿ ಅವರು ಯಾವ ನಡವಳಿಕೆನ ಹೊಂದಿದ್ದಾರೆ ಅಂತ ಒಬ್ಸರ್ವ್ ಮಾಡಿ. ನಾರ್ಸಿಸಿಸ್ಟ್ ಯೂಶಲಿ ಸೆಲ್ಫ್ ಒಬ್ಸೆಸ್ಡ್ ಆಗಿರ್ತಾರೆ. ಅವ್ರವ್ರನ್ನವರೇ ತುಂಬಾ ಹೊಗಳ್ಕೊಳ್ಳೋದು, ಅವ್ರ ಬಗ್ಗೆ ತುಂಬಾ ಮಾತಾಡೋದು, ನಾನು ಹಂಗೆ, ನಾನು ಹಿಂಗೆ, ನನ್ನ ಹತ್ರ ಅದಿದೆ, ಅವ್ರ ಹತ್ರ ಏನು ಇರಲ್ವೇನೋ. ಬಟ್ ತುಂಬಾ ಭಟ್ರನ್ನು ಇಟ್ಕೊಂಡಿರ್ತಾರೆ, ಹೊಗಳಿಕೆನೋ ಸೆಲ್ಫ್ ಪ್ರೇಸ್ನು ಮಾಡ್ಕೊಳ್ತಾ ಇರ್ತಾರೆ. ಅದನ್ನ ಅವ್ರು ತುಂಬಾ ಮಾಡ್ತಾ ಇದಾರ ನೋಡಿ. ಆಮೇಲೆ ಈ ನಾರ್ಸಿಸಿಸ್ಟ್ ಜನರಿಗೆ ಇಮೋಷನ್ಸ್ ಅವ್ರ ಹೊತ್ತೋಟಿನಲ್ಲಿ ಇರಲ್ಲ. ಅವ್ರು ಹೇಳಿ ನಾನು ನೀನ್ ಹೇಳ್ತಾ ಇರೋ ಮಾತು ನಂಬಲ್ಲ ಅಂತ ಹೇಳ್ಬಿಡೋಣ. ಅವ್ರಿಗೆ ತುಂಬಾ ಕೋಪ ಬರುತ್ತೆ, ನೀನು ನಾನು ಹೇಳೋ ಮಾತು ನಂಬಲ್ವಾ ಅಂತ ಜಗಳಕ್ಕೆ ಬೀಳ್ತಾರೆ. ಸೊ ಅವರು ತುಂಬಾ ರಿಯಾಕ್ಟಿವ್ ಆಗಿರ್ತಾರೆ ನಾರ್ಸಿಸಿಸ್ಟ್ ಯೂಶಲಿ. ನಾನು ಹೇಳೋದೆಲ್ಲ ನಂಬಲೇಬೇಕು ಜನ ಅನ್ನೋ ಆಟಿಟ್ಯೂಡ್. ಅವ್ರು ಹೇಳೋದು ಸುಳ್ಳು ಪೊಳ್ಳು ಮಾತುಗಳು, ಆ ಪ್ಯಾಲೇಸ್ ನಂದು ಅಂತ ಹೇಳ್ಬಿಡ್ತಾರೆ. ಆದ್ರೆ ಆಕ್ಚುಲಿ ನಮಗೂ ಗೊತ್ತಿರುತ್ತೆ ಅವ್ರು ಸುಳ್ಳು ಹೇಳ್ತಾ ಇದಾರೆ ಅಂತ. ಸೊ ಅದನ್ನ ನಾವೇನಾದ್ರೂ ಲೈಕ್ ವಿ ಟ್ರಿಗರ್ ದೆಮ್, ವಿ ಕ್ವೆಶನ್ ದೆಮ್. ಕ್ವೆಶನಿಂಗ್ ಅಂದ್ರೆ ಅವ್ರಿಗೆ ಆಗಲ್ಲ. ನಾರ್ಸಿಸಿಸ್ಟ್ಗೆ ಕ್ವೆಶನಿಂಗ್ ಆಮೇಲೆ ನೀನ್ ತಪ್ಪು ಅಂತ ಹೇಳಿದ್ರಾಗಲ್ಲ. ಅವ್ರಿಗೆ ಸೋಲ್ ಅಂದ್ರೆ ಆಗಲ್ಲ. ಅವ್ರು ಯಾವಾಗ್ಲೂ ಗೆಲ್ಬೇಕು, ಅವ್ರು ಯಾವ ಡಿಸ್ಕಷನ್ ಆದ್ರೂ ಗೆಲ್ಬೇಕು. ಆಮೇಲೆ ಅವ್ರು ಯಾವ ಗ್ರೂಪಲ್ಲಿ ಇದ್ರು ಅವರೇ ಹೈಲೈಟ್ ಆಗ್ಬೇಕು. ಈಗ ಅವರೇ ತುಂಬಾ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಬರ್ತಾರೆ. ಒಂದು ಗ್ರೂಪ್ ಫಂಕ್ಷನ್ ಅಂದ್ರೆ ಅವರೇ ಚೆನ್ನಾಗಿ ಕಾಣ್ಬೇಕು ಅಂತ ಎಲ್ಲದಕ್ಕೂ ಎಫರ್ಟ್ಸ್ ಹಾಕ್ತಾರೆ. ಅಂಡ್ ಆಸ್ ಐ ಟೋಲ್ಡ್ ದೆಲ್ ಬಿ ಸೆಲ್ಫ್ ಒಬ್ಸೆಸ್ಡ್ ಈವನ್ ವೆನ್ ಇಟ್ ಕಮ್ಸ್ ಟು ದಿಯರ್ ಬಾಡಿ. ಅವರು ಅತಿಯಾಗಿ ಬಾಡಿ ಕೇರ್ ಮಾಡ್ತಾರೆ. ನಂದು ಒಂದೊಂದು ಆಂಗಲ್ ಚೆನ್ನಾಗಿ ಕಾಣ್ಬೇಕು, ನನ್ನ ಹೇರ್ ಸೊ ಪರ್ಫೆಕ್ಷನಿಸ್ಟ್ಸ್ ಆಗಿರ್ತಾರೆ ನಾರ್ಸಿಸಿಸ್ಟ್ ಪೀಪಲ್. ಈಗ ಈಗ ನಾನು ಏನೇನು ಹೇಳ್ತಾ ಇದ್ದೀನಿ ಈ ಎಲ್ಲ ಗುಣಗಳು ಆ ವ್ಯಕ್ತಿನಲ್ಲಿ ಇರಬೇಕು. ನಾನು ಹೇಳಿದ್ ಒಂದೋ ಎರಡೋ ಇದೆ ಅಂದ ತಕ್ಷಣ ಅವ್ರು ನಾರ್ಸಿಸಿಸ್ಟ್ ಅಂತ ನಾವು ಟ್ಯಾಗ್ ಮಾಡೋದಲ್ಲ. ನಾನು ಹೇಳುವ ಎಲ್ಲ ವಿಷಯಗಳು ಆ ವ್ಯಕ್ತಿಯಲ್ಲಿದೆ ಅಂದ್ರೆ ಹಿ ಆರ್ ಶಿ ಹ್ಯಾಸ್ ದ ಕ್ವಾಲಿಟೀಸ್ ಆಫ್ ನಾರ್ಸಿಸಿಸಮ್. ಅವಾಗ ಅಂಥವ್ರ ಜೊತೆ ಬದುಕೋದು ಕಷ್ಟ ಆಗುತ್ತೆ ಮತ್ತು ಕೀಳಾಗಿ ನೋಡ್ತಾರೆ. ಬೇರೆಯವರ ಖುಷಿನ ಅವರು ಎಂಜಾಯ್ ಮಾಡಲ್ಲ. ಓಕೆ, ನೀವೇನೋ ಒಂದು ಹೇಳ್ತೀರಾ, ನನ್ನ ಹತ್ರ ನಾನೊಂದು ಕಾರ್ ತಗೊಂಡೆ ಅಂತ ಹೇಳ್ತೀರಾ. ನೀನ್ ಕಾರ್ ತಗೊಂಡ, ನಾನೊಂದು ಇದೇ ತಗೊಂಡೆ ನೋಡು, ಅಂದ್ರೆ ನಿಮ್ಗಿಂತ ಮೇಲಿದ್ದೀನಿ ನಾನು ನಿನಕ್ಕಿಂತ ದೊಡ್ಡ ಕಾರ್ ತಗೊಂಡಿದ್ದೀನಿ, ನಾನೊಂದು ದೊಡ್ಡ ಮನೆ ತಗೊಂಡಿದ್ದೀನಿ. ಸೊ ನಿಮ್ಮ ಖುಷಿನ ಅವರು ಕೇವಲವಾಗಿ ನೋಡ್ತಾರೆ. ಈ ಗುಣಗಳು ತುಂಬಾ ಈ ತರದ್ ಇದಾವೆ, ಬಟ್ ಇದು ಮೇಜರ್ ಅಂತ ಹೇಳ್ತೀನಿ. ಅಂಡ್ ಆಸ್ ಐ ಟೋಲ್ಡ್, ಬೇರೆಯವ್ರನ್ನ ತುಳಿಯೋದು, ಹಣನ ಕಂಟ್ರೋಲ್ ಮಾಡೋದು. ಒಂದು ಫ್ಯಾಮಿಲಿಲಿ ಒಬ್ಬ ನಾರ್ಸಿಸಿಸ್ಟ್ ಇದೆ ಅಂದ್ರೆ ಆ ಹಣನ ಕಂಟ್ರೋಲ್ ಮಾಡ್ತಿರ್ತಾನೆ. ಬೇರೆ ಅವ್ರನ್ನ ಎಂಪವರ್ ಆಗಕ್ ಬಿಡಲ್ಲ. ಬೇರೆ ಅವ್ರನ್ನ ವೀಕ್ ಆಗೇ ಮಾಡಿರ್ತಾನೆ ಆ ವ್ಯಕ್ತಿ. ಬೇರೆಯವ್ರು ಇವ್ರ ಮೇಲೆ ಡಿಪೆಂಡ್ ಆಗ್ಲಿ ಅನ್ನೋ ತರ. ನೀನ್ ಕೆಲ್ಸಕ್ಕೆ ಹೋಗ್ಬೇಡ ಅನ್ನೋದು ಮನೇಲಿ, ನೀನೇನು ಮಾಡ್ಬೇಡ ನಾನೇ ಮಾಡ್ತೀನಿ ಅಂತ ಹೇಳೋದು. ಯಾಕೆ? ನಾನು ಹೇಳೋ ಮಾತೆಲ್ಲ ಅವ್ರು ಕೇಳಲಿ. ಬೇರೆಯವ್ರನ್ನ ಒಂದು ಕೆಲಸದ ಆಳಾಗಿ ನೋಡ್ತಾರೆ. ಪ್ರೀತಿನೂ ಕೂಡ ನನಗ್ ಸರ್ವಿಸ್ ಮಾಡಕ್ಕೆ ಇವ್ರು ಹುಟ್ಟಿರೋದು. ನಾನ್ ಯಾರಿಗೂ ಮಾಡಲ್ಲ, ಅವ್ರು ಯಾರಿಗೂ ಏನೂ ಒಳ್ಳೇದ್ ಮಾಡಲ್ಲ, ನಾನ್ ಮಾಡ್ತೀನಿ ಅಂತ ಹೇಳ್ತಾರೆ. ಹೇಳಿದ ಮಾತನ್ನ ಅವ್ರು ಯಾವಾಗ್ಲೂ ಕೂಡ ಉಳಿಸ್ಕೊಳಲ್ಲ. ಅವ್ರ ಮಾತು ಒಂಥರ ಇರುತ್ತೆ, ಅವ್ರ ಆಕ್ಷನ್ಸ್ ಬೇರೆ ತರ ಇರುತ್ತೆ. ಮತ್ತು ಯಾವಾಗ ರಿಲೇಶನ್ಶಿಪ್ಸ್ ನಲ್ಲಿ ಎಸ್ಪೆಷಲಿ ಲವ್ ರಿಲೇಶನ್ಶಿಪ್ಸ್ ನಲ್ಲೇ ಇದು ಕಾಂಪ್ಲಿಕೇಟೆಡ್ ಆಗುತ್ತೆ ಅಂದ್ರೆ ಇಟ್ ವಿಲ್ ಬಿ ಮೋರ್ ಇಂಟೆನ್ಸ್. ಲವ್ ರಿಲೇಶನ್ಶಿಪ್ಸ್ ಆರ್ ಮೋರ್ ಇಂಟೆನ್ಸ್. ಇದು ಇನ್ನೊಬ್ರಿಗೆ ಬಹಳಷ್ಟು ಒಂದು ಸಫೋಕೇಶನ್ ಆಗೋಗುತ್ತೆ ಆ ರಿಲೇಶನ್ಶಿಪ್ ನಲ್ಲಿ ಇರುವಾಗ. ಯಾಕಂದ್ರೆ ಈ ವ್ಯಕ್ತಿ ಇಷ್ಟು ಸ್ವಾರ್ಥತೆಯನ್ನು ಹೊಂದಿರುವಾಗ ಇನ್ನೊಬ್ರು ಎಷ್ಟು ಅಂತ ಕೊಡೋಕ್ಕಾಗತ್ತೆ, ಎಷ್ಟು ಅಂತ ಮಾಡಕ್ಕಾಗತ್ತೆ ಹಾಗೆ. ಸೊ ದೀಸ್ ಆರ್ ದ ಕ್ವಾಲಿಟಿ.